ಭಯ ಬರ್ರ ಅಣ್ಣ ಮಂಜಣ್ಣ ಕೂತ್ಕ ಹಿಂದೆ ಮುಂದೆಲ್ಲ ಕೂತ್ಕೊಂಡಿದ್ದೆ. ಕೂತ್ಕೊಳ್ಳ. ಏನ ಭಯ ಹೊಸಮದಿ ಗಂಡು ಮೊಣಕಾಲಿಗೆಲ್ಲ ಹೊಡೆದಾಕ್ಯಂಬಿಟ್ಟಿದ್ಯಲ್ಲ. ಏನ್ ಮಾಡ ಮಂಜಣ್ಣ, ಜಾತ್ರೆಗೆ ಮುಂಚೆ ಉಣ್ಸ್ನಾಳ್ ಗೇಟ ಬರ್ತಾ ಇದ್ನಿ. ನನ್ನ ಮಗನು ನಾಯಿಗಳು ಇಗ್ಗ ಮುಗ್ಗ ಅಡ್ಡ ಬಂದ್ಬಿಟ್ಟು ಬೈಕು ಬಂಗಾರ ಪೆಟ್ಟು ತೋತಾರದು ಇತ್ತ ಉಲಿಬೇಲ್ ತೊಟ್ಟು ತಿರ್ಕೊಂಬಿಟ್ಟದೆ. ನಾನು ಹಂಗಾತ ಬಿದ್ದುಬಿಟ್ಟು ಈ ಎಲ್ಲರೂ ಅಷ್ಟೇ ಚಿಕ್ಕಮ್ಮ ಆಗ್ಬಿಟ್ಟದೆ. ಅಪ್ಪ ಏನೇನಾಗಿದ್ಯಾ ಮುಂಜಾನೆ? ಈಗ ಇಲ್ಲಿ ಮುಂಗಾಲಲ್ಲ, ಆಮೇಲೆ ಇಲ್ಲೇ ಸಾಕಲಿ ಅಪ್ಪ. ಇನ್ನು ಬೇರೆ ಏನು ಆಗಿಲ್ಲ ತಾನೇ? ಏನಾಗಿಲ್ಲ ಮಂಜಣ್ಣ. ಹೌದಾ? ಎಲ್ಲ ಹೋಗ್ಲಿ ಬಿಡಪ್ಪ. ಅಲ್ಲಲ್ಲಿ ಹೊಸಮದಿ ಗಂಡು ಅರ್ಶಿಣ ಮೈಯಾಗಿ ಇರ್ತೀಯ, ಯಾರನ ಒಬ್ಬರನ್ನ ಜೊತೆ ಕರ್ಕೊಂಬರೋದ ಅಲ್ಲೇನ? ಅದಕ್ಕೆಲ್ಲ ಮಂಜಣ್ಣ ಮೊದ್ಲಿಂಗ್ ಕರ್ಕೊಂಡ್ ಬಂದಿರೋದು. ಮೊದ್ಲಿಂಗ್ ನೀವನಾ? ಅಪ್ಪ ಈ ಕಡೆಗೆ ಬಾ. ಓಹೋ, ಇವನು ಮೊದ್ಲಿಂಗ್ನ ಗಿಣಿರಾಮನ್ ಮಗನ ಇವನ. ಏನ ಅಪಾಯ ಲಂಗಂತ ಪ್ಯಾಂಟ್ ಹಾಕಿ ಬಂದ್ಬಿಟ್ಟಿದ್ಯಾ? ಅಪಾಯ ಶಾಸ್ತ್ರಗಳೆಲ್ಲ ಆದ್ವೇನು? ಇನ್ನ ಇಲ್ಲ. ಮೊಣಕಾಲಿಗೆಲ್ಲ ಹೊಡೆದಾಕ್ಯಂಬಿಟ್ಟಿದಿ, ಏನ್ ಶಾಸ್ತ್ರ ಮಾಡ್ಕೊಂತಿ ಬಿಡು. ಅದಲ್ಲ ಮಂಜಣ್ಣ, ಮೈನವ್ರು ಹೇಳಿದ್ರು ದಿನಗಳು ಚೆನ್ನಾಗಿಲ್ಲ ಅಂತ. ಅಯ್ಯೋ ಪಾಪ, ಶಾನ ಬಾದೆಲ್ಲ ಕಾಯೋದು ಅಂದ್ರೆ ಬಲೆ ಬಾದೆ ಅಲ್ಲ ಭಾಗ್ಯಕ. ಕಾಯೋದಂದ್ರೆ ಬಲೆ ಬಾದೆ ಅಲ್ಲ. ಅಲ್ಲ ಏನಕ್ ನೀನ್ ಇಂತ ಮಾತುಗಳು? ನಿನ್ ಯಾಕೆ ಹೇಳ? ಪಂಚ ಆಯಪ್ಪನ್ ತೋರಿಸ್ತಾ ಇದ್ರೆ ನಿಕ್ಕರ್ನ ನೀನ್ ಉಜ್ಕೆಂತ ಇದ್ದೆ. ಅವ್ರ ಬಾದೆ ಅವ್ರದ್ದು ನಿಂಗೆ ಹೆಂಗ್ ಗೊತ್ತಾಗ್ತದ? ಅಪ್ಪಯ್ಯ, ನಿನ್ನ ಪರಿಸ್ಥಿತಿ ಹೆಂಗದೆ ಅಂದ್ರೆ ಇವಾಗ ಇದು ರನ್ನಿಂಗ್ ರೇಸಾಗ ಗೆರೆತ್ರ ನಿಲ್ಲಿಸಿಬಿಟ್ಟು 1 2 3 ಗೋ ಅಂದ್ಬಿಟ್ರೆ ಓಡಾಡ್ಬಿಡ್ತಿಯಲ್ಲ. ಹಂಗೆ ಶಾನ ಬಾಧೆ ಆತದ. ನನಗೂ ಅರ್ಥ ಆತದ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ನಿನ್ನ ಪ್ರಾಬ್ಲಮ್ ನಂಗೆ ಅರ್ಥ ಆತದ. ತಟ್ಟೆ ತುಂಬ ಊಟ ಇಕ್ಕಿರ್ತಾರ, ಹಣ್ಣು ಹಂಪಲು ಎಲ್ಲ ಇಕ್ಕಿರ್ತಾರ. ನಿನಕ ಶಾನ ಹೊಟ್ಟೆ ಇಷ್ಟ ಇರ್ತದ. ಆದ್ರೆ ಏನು ಮಾಡೋದು, ರಾವ್ ಕಾಲ ಗ್ರಹಣ ತಿನ್ಕುಡ್ದು ಅಂತ ಹೇಳಿರ್ತಾರ. ನಿನಕ ಹೊಟ್ಟೆ ಸಿತ